ನಮಸ್ಕಾರ, ನಾನು ಚಿರಂಜೀವಿ ಭಟ್ ಅಂತ. ನಾವೆಲ್ಲರೂ ಹೆಮ್ಮೆ ಪಡುವಂಥ ಕಾಲ ಇದು. ಯಾಕೆ ಅಂದರೆ ಮಾರ್ಚ್ 27ಕ್ಕೆ ನರೇಂದ್ರ ಮೋದಿ ಸರ್ಕಾರ ಮಿಷನ್ ಶಕ್ತಿಯನ್ನು ಲಾಂಚ್ ಮಾಡಿದೆ. ಇದು ಯಾವುದೋ ಟಾಟುಪುಟು ಎಲ್ಲ ಅಲ್ಲ. USA, ರಷ್ಯಾ, ಚೀನಾ ಆದ ಮೇಲೆ ಇಂಥದ್ದೊಂದು ಟೆಕ್ನಾಲಜಿಯನ್ನು ಇಟ್ಕೊಂಡಿರುವಂತಹ ರಾಷ್ಟ್ರ 4ನೇ ರಾಷ್ಟ್ರ ನಮ್ಮ ರಾಷ್ಟ್ರ. ಇದಕ್ಕೆ ನಾವು ಹೆಮ್ಮೆ ಪಡಬೇಕಾಗತ್ತೆ. ಆದರೆ ಈ ಟೆಕ್ನಾಲಜಿ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದಲ್ಲ, ಇದು ನರೇಂದ್ರ ಮೋದಿ ಸರ್ಕಾರದಿಂದ ಏನೂ ಆಗಿದ್ದಲ್ಲ ಅಂತ ಹೇಳಿ ಕಾಂಗ್ರೆಸ್ ಅವರು ಫುಲ್ಲು ಪುಕಾರ ಹಬ್ಬಿಸ್ತಿದ್ದಾರೆ. ಸರಿ, ಒಪ್ಕೊಳ್ಳೋಣ, 2012ರಲ್ಲೇ ಈ ಟೆಕ್ನಾಲಜಿ ಇತ್ತು. ಆದರೆ ಆ ಟೈಮ್ನಲ್ಲಿ ಕಾಂಗ್ರೆಸ್ ಹೇಗೆ ರಿಯಾಕ್ಟ್ ಮಾಡಿತ್ತು ಅಂತ ಆಗಿನ DRDO ಮುಖ್ಯಸ್ಥರನ್ನ ಒಂದ್ಸತಿ ಅವ್ರ ಭಾಷಣವನ್ನ ಕೇಳಿ ನೀವು. Most probably it was during the period of when Mr. Parrikar was the defense minister, when the proposal was put up by Dr. Satish Reddy, who is the scientific advisor today, and the national security advisor Mr. Doval to the Prime Minister, and the importance of such a technology was highlighted to him. Prime Minister had the courage, had the initiative, had the vision, and based on that he gave the permission to go ahead this kind of a launch. ನೋಡಿದ್ರಲ್ಲ, ಇವರೇ DRDO ಆಗಿನ ಮುಖ್ಯಸ್ಥರು ಸಾರಸ್ವತ್. ಇವರು ಹೇಳ್ತಾರೆ, ನಾನು ಪ್ರೆಸೆಂಟೇಷನ್ ಕೊಟ್ಟಿದ್ದೆ ಅಗ್ನಿ 5 ಮಿಸೈಲ್ ಆದ ಮೇಲೆ ನಾನು ಇದರ ಬಗ್ಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದೆ. ಇಂಥ ಒಂದು ಟೆಕ್ನಾಲಜಿ ನಮ್ಮ ಕೈಲಿದೆ, ನಾವು ಇದನ್ನ ಮಾಡಬಹುದು ಅಂತ ಹೇಳಿ ನಾನು ಇದು ಪ್ರೆಸೆಂಟೇಷನ್ ಕೊಟ್ಟಿದ್ದೆ. ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನ ತಿರಸ್ಕರಿಸಿತ್ತು. ಅಂದ್ರೆ ಅವರ ಪ್ರೆಸೆಂಟೇಷನ್ ನೇರವಾಗಿ ಡಸ್ಟ್ಬಿನ್ಗೆ ಹೋಗಿತ್ತು. ಆದರೆ ಮೋದಿ ಸರ್ಕಾರ ಈ ಒಂದು ಪ್ರೆಸೆಂಟೇಷನ್ಗೆ ಮರ್ಯಾದೆ ಕೊಟ್ಟು ಇನ್ನೂ ಹೆಚ್ಚಿನ ಟೆಕ್ನಾಲಜಿಯನ್ನು ಅದಕ್ಕೆ ಆಡ್ ಮಾಡಿ ಅಪ್ಗ್ರೇಡ್ ಮಾಡಿ ಮಿಷನ್ ಶಕ್ತಿಯಾಗಿ ಹೊರಹೊಮ್ಮಿದೆ. ಇದ್ರ ಬಗ್ಗೆ ಇನ್ನೊಬ್ಬ ವ್ಯಕ್ತಿಯ ಮಾತನ್ನ ನಿಮಗೆ ಕೇಳಿಸ್ತೇನೆ. I had a personal experience that when we submitted the proposal for human spaceflight program in 2009, it was ready and we would have launched it. Similar to what Saraswata said that this program we would have launched it in 2012. But it was in cold storage because of the indecisive approach of the UPA-2. But it is Modi ji who took the bold decision in these matters and given a major thrust. So it's a strong will political leadership is a must if we have to advance in the country. ಮಾಧವನ್ ನಾಯರ್ ಅಂತ ಇವರು ಹೇಳೋದು ಅದೇ ಸಂಗತಿಯನ್ನೇ. ನರೇಂದ್ರ ಮೋದಿ ಸರ್ಕಾರ ಮನಸ್ಸು ಮಾಡಿದ್ರಿಂದ ಮಾತ್ರ ಆಯ್ತು, ಇದರ ಅಷ್ಟು ಶ್ರೇಯ ನರೇಂದ್ರ ಮೋದಿ ಸರ್ಕಾರಕ್ಕೆ ಸಲ್ಲಬೇಕು. ಸರಿ, ಇವರಿಬ್ಬರನ್ನೂ ಬಿಟ್ಬಿಡೋಣ. ಕಾಂಗ್ರೆಸ್ನ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಇವರಿಬ್ರು ಸರಿ ಇಲ್ಲ, ಎಲ್ಲರೂ ಇವ್ರ ಮಾತನ್ನ ಗಣನೆ ತಗೊಳ್ಳೋದು ಬೇಡ. ಆದರೆ ನಾವು ಲೀಗಲಿ ನೋಡೋದಾದ್ರೆ DRDOಗೆ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಯಾರು ಅಂದ್ರೆ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಯಾರು ಇವಾಗ? ಕಾಂಗ್ರೆಸ್ ಅವರ ದುರಾದೃಷ್ಟವೋ ನಮ್ಮ ಅದೃಷ್ಟವೋ ನರೇಂದ್ರ ಮೋದಿ. ಅವರು ಓಕೆ ಗೋ ಹೆಡ್ ಕೊಟ್ಟಿದ್ದಕ್ಕೋಸ್ಕರನೇ ಇವತ್ತು ಮಿಷನ್ ಶಕ್ತಿ ಲಾಂಚ್ ಆಗಿದ್ದು. 4ನೇ ಅತ್ಯಂತ ಬಲಶಾಲಿ ರಾಷ್ಟ್ರ ಭಾರತ ಆಗಿದ್ದು. ಈ ಟೆಕ್ನಾಲಜಿ ಕೈನೆಟಿಕ್ ಕಿಲ್ ಟೆಕ್ನಾಲಜಿಯಿಂದ ಮಾಡಿದ್ದಾರೆ. ಇದನ್ನೇ ಚೀನಾ ಕೂಡ ಮಾಡಿತ್ತು. 2007ರಲ್ಲಿ ಚೀನಾ ಇಂಥದ್ದೇ ಒಂದು ಟೆಸ್ಟ್ ಮಾಡುತ್ತೆ. ಅವರ ಒಂದು ವೆದರ್ ಫೋರ್ಕಾಸ್ಟ್ ನೀಡುವಂತಹ ಒಂದು ಸ್ಯಾಟಲೈಟ್ ಏನಿದೆ, ಆ ಸ್ಯಾಟಲೈಟು ಒಂದು ಡೆಡ್ ಆಗಿರೋಂತಹ ಒಂದು ಸ್ಯಾಟಲೈಟ್ ಮೇಲೆ ಇವರು ಒಂದು ಪ್ರಯೋಗ ಮಾಡಿ ಆ ಸ್ಯಾಟಲೈಟ್ ಅನ್ನ ಬಾಹ್ಯಾಕಾಶದಲ್ಲಿ ಉಡಾಯಿಸಿದ್ದಕ್ಕೆ ಅವರು 3ನೇ ಒಂದು ರಾಷ್ಟ್ರ ಆಯಿತು. ಅವರು ಕೈನೆಟಿಕ್ ಕಿಲ್ ಟೆಕ್ನಾಲಜಿಯನ್ನ ಬಳಸಿದ್ರು. ಅದೇ ಒಂದು ಟೆಕ್ನಾಲಜಿಯನ್ನ ಇವತ್ತು ಭಾರತ ಬಳಸ್ತಾ ಇದೆ. ಸ್ನೇಹಿತರೆ, ಇವರೆಲ್ಲ ಹೇಳ್ತಾರೆ ನರೇಂದ್ರ ಮೋದಿ ಸರ್ಕಾರ ಇದಕ್ಕೆ ಶ್ರೇಯ ತಗೋಬಾರದು, ಇದನ್ನ DRDO ಅವ್ರು ಮಾಡಿದ್ದಾರೆ ಅಂತ ಹೇಳಿ. ಇವ್ರಿಗೆ ಅದು ತಡ್ಕೊಳಕ್ಕಾಗ್ತಿಲ್ಲ ಅಂತ ನಾನು ಹೇಳ್ತೀನಿ. ಹೇಗೆ? ಪುಲ್ವಾಮಾ ಅಟ್ಯಾಕ್ ಆಯ್ತು, ಅವಾಗ ನರೇಂದ್ರ ಮೋದಿ ಸರ್ಕಾರ ಉತ್ತರ ಕೊಡ್ತಾರ ಅಂತ ಕೇಳಿದ್ರು. ಅದಾದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್ ಇಂಡಿಯನ್ ಏರ್ ಫೋರ್ಸ್ ಅಂತ ಹೇಳಿದ್ರು. ಇಂಡಿಯನ್ ಏರ್ ಫೋರ್ಸ್ ಅವ್ರು ಸುಮ್ಮನೆ ವಿಮಾನ ಬಿಟ್ಕೊಂಡು ಹೋಗಿ ಹೊಡೆದ್ಬಿಟ್ರ? ತಲೆ ಇರಬೇಕು ಸ್ವಾಮಿ ರಾಜಕಾರಣಿಗಳಿಗೆ ಇವಾಗಿನ ಕಾಲದಲ್ಲಿ. ಇಲ್ಲ ಅಂದ್ರೆ ಜನ ನಿಮಗೆ ತಲೆ ಇಲ್ಲ ಅಂತ ಪ್ರೂವ್ ಮಾಡ್ತಾರೆ. IAF
ನರೇಂದ್ರ ಮೋದಿ ಸರ್ಕಾರದ ಆಜ್ಞೆಯ ಮೇರೆಗೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿ ಬಂತು ಬಾಲಾಕೋಟ್ನಲ್ಲಿ. ಇವತ್ತಿಗೂ ಕೂಡ ಪಾಕಿಸ್ತಾನ ಹೆದರಿ ಕುಂತಿದೆ. ಮಿಷನ್ ಶಕ್ತಿ ಲಾಂಚ್ ಮಾಡಿದ್ಮೇಲೆ ಚೀನಾ ದಯವಿಟ್ಟು ನೀವು ಶಾಂತಿಯನ್ನ ಕಾಪಾಡಬೇಕು ಅಂತ ಕೇಳ್ಕೊಂಡ್ರೆ ಪಾಕಿಸ್ತಾನ ಗಡಿಯಲ್ಲಿ ನಿಂತ್ಕೊಂಡು ಬಾಯ್ ಪಡ್ಕೋತಾ ಇದೆ ಎಲ್ಲ ರಾಷ್ಟ್ರಗಳಿಗೂ. ಈ ಒಂದು ವೆಪನ್ ಟೆಕ್ನಾಲಜಿ ಹಾಕೋಬಾರ್ದಾಗಿತ್ತು, ಭಾರತ ಯಾಕಪ್ಪ ಇಂಥ ಕೆಲಸ ಮಾಡ್ತಿದೆ, ಇದನ್ನ ಎಲ್ಲ ರಾಷ್ಟ್ರಗಳು ಕಂಡೆಮ್ ಮಾಡಬೇಕು ಹೇಳೋದ್ರ ಮೂಲಕ ಪಾಕಿಸ್ತಾನ ಅಸಹಾಯಕ ಸ್ಥಿತಿಯಲ್ಲಿ ಮೈ ಪರಿಚಿಕೊಳ್ತಾ ಇದೆ. 9/11 ಮುಂಬೈ ಭಯೋತ್ಪಾದನಾ ದಾಳಿ ಇದೆಯಲ್ಲ, ಅಲ್ಲಿ ಕೂಡ ಇದೇ ಸೈನಿಕರೇ ಇದ್ರು. ಏನಾಯ್ತು? ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೋಗಿ ಅಮೆರಿಕದ ಮುಂದೆ ಭಿಕ್ಷೆ ಬೇಡ್ತು, UN ಮುಂದೆ ಭಿಕ್ಷೆ ಬೇಡ್ತು. ಅಯ್ಯೋ ನಮ್ಗೆ ಹಿಂಗಾಗೋಗಿದೆ, ಪಾಕಿಸ್ತಾನ ಹಿಂಗ್ ಮಾಡಿದೆ, ಏನಾರು ಒಂದು ಮಾಡಿ ನಮಗೆ ಅಂತ ಹೇಳಿ, ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಆದ್ರೆ ಯಾರೂ ಕೇರ್ ಮಾಡಿಲ್ಲ. ನರೇಂದ್ರ ಮೋದಿ ಸರ್ಕಾರ ಭಿಕ್ಷೆ ಬೇಡಲಿಲ್ಲ, ಪಾಕಿಸ್ತಾನವನ್ನ ಭಿಕ್ಷೆ ಬೇಡೋ ಹಾಗೆ ಮಾಡಿದ್ರು. ಇದೇ ಅಲ್ಲಿಗೂ ಇಲ್ಲಿಗೂ ಡಿಫರೆನ್ಸು. ಅದೇ ಸೈನಿಕರು, ಅದೇ ಯೂನಿಫಾರ್ಮು, ಅದೇ ಶಕ್ತಿ. ಆ ಶಕ್ತಿಯನ್ನ ಬಳಕೆ ಮಾಡುವವನು ಪ್ರಬುದ್ಧನಾಗಿದ್ರೆ ಮಾತ್ರ ಇಂಥ ಒಂದು ಚೇಂಜಸ್, ಇಂಥ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ ಸ್ನೇಹಿತರೆ. ಮಿಷನ್ ಶಕ್ತಿಲಿ ಕೂಡ ಅದೇ ತರನೇ ಆಯ್ತು. ಸಾರಸ್ವತ್ತು ಅವತ್ತು ಪ್ರೆಸೆಂಟೇಷನ್ ಕೊಟ್ಟಿದ್ರು. 2012 ಇದೇ ಶಕ್ತಿ ಇತ್ತು, ಮಿಷನ್ ಶಕ್ತಿನೇ ಇತ್ತು. ಆದ್ರೆ ಮಿಷನ್ ಶಕ್ತಿ ಆಗಿರಲಿಲ್ಲ, ಅದು ಡಸ್ಟ್ಬಿನ್ ಶಕ್ತಿ ಆಗಿತ್ತದು. ಇವತ್ತು ಮಿಷನ್ ಶಕ್ತಿ ಆಗಿದೆ. ಒಬ್ಬ ಪ್ರಬುದ್ಧ ನಾಯಕ ಮನಸ್ಸು ಮಾಡ್ರೆ ಈ ತರ ಆಗುತ್ತೆ. ಯಾರೋ ಬಂದು ಇನ್ನೊಬ್ರು ಯಾರೋ ಬಂದು ನಿಮಗೆ ಆಯುಧ ಕೊಟ್ರೆ ಅದು ಕಳ್ಳರ ಕೈಲಿ ಕೊಟ್ರೆ ಅದು ಮರ್ಡರ್ ಆಗುತ್ತೆ. ಒಬ್ಬ ಪೊಲೀಸ್ ಅವ್ರ ಕೈ ಕೊಟ್ರೆ ನಾಗರಿಕರ ರಕ್ಷಣೆಯನ್ನ ಮಾಡಬಹುದು ಅದರಿಂದ. ಇವಾಗ ಒಂದು ಸುಳ್ಳಿನ ಅಲೆ ಬರ್ತಿದೆಯಲ್ಲ, ಏನಂತ? ನರೇಂದ್ರ ಮೋದಿ ಸರ್ಕಾರ ಏನೂ ಮಾಡಿಲ್ಲ, ಎಲ್ಲ ಅದಾಗದೇ ಆಗ್ತಿದೆ. DRDO ಅವ್ರ ಕೆಲಸ DRDO ಇಂಜಿನಿಯರ್ಸ್ ಮಾಡ್ತಾರೆ, ವಿಜ್ಞಾನಿಗಳು ಮಾಡ್ತಾರೆ, ಮತ್ತು ಸೈನಿಕರ ಕೆಲಸ ಸೈನಿಕರು ಮಾಡ್ತಿದ್ದಾರೆ, ಅವರೇ ರಿಟಾಲಿಯೇಟ್ ಮಾಡ್ತಿದ್ದಾರೆ. ಭಾರತದಲ್ಲಿ ಎಲ್ಲ ಅದಾಗದೇ ಆಗ್ತಿದೆ, ಅದಾಗದೇ ಕಂಟಿನ್ಯೂಸ್ ಆಗಿ ಆಗ್ತಿದೆ ಅಂತ ಹೇಳೋದಲ್ಲ. ಭಾರತದಲ್ಲಿ ಅದಾಗದೇ ಆಗೋದು ಭ್ರಷ್ಟಾಚಾರ ಮಾತ್ರ, ಅದು ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ಅದು ಆಗ್ತಿಲ್ವಲ್ಲ, ಇವ್ರಿಗೊಂಥರ ಫ್ರಸ್ಟ್ರೇಷನ್ ಶುರು ಆಗ್ಬಿಟ್ಟಿದೆ. ಫ್ರಸ್ಟ್ರೇಷನ್ ರಾಜಕಾರಣಿಗಳದ್ದು, ನಾಗರಿಕರದಲ್ಲ. ನಾಗರಿಕರು ನೀವು ಡಿಸೈಡ್ ಮಾಡಿ ಯಾವುದು ಅದಾಗದೆ ಆಗಿದೆ, ಯಾವುದು ಸಂಪೂರ್ಣ ನಿಂತು ಹೋಗಿದ್ದೆ, ಯಾವ ನಾಯಕ ಉತ್ತಮ, ಯಾವ ನಾಯಕ ಉತ್ತಮ ಅಲ್ಲ ಅಂತ ನೀವು ಡಿಸೈಡ್ ಮಾಡಿ. ನಮಸ್ಕಾರ.